ಅಂದ್ರೆ 80 ವರ್ಷ ಆದ್ಮೇಲೆ ಮತ್ತೆ ಹಲ್ಲುಗಳೆಲ್ಲ ಬಿದ್ದೋಗಿ ಎಲ್ಲ ಉದುರೋಗಿ ಶರೀರ ಎಲ್ಲ ಇದಾಗಿ ಮತ್ತೆ ಯುವಕನ ಆಗ್ಬೋದು. ಇಂತಹ ಒಂದು ಸಿದ್ಧಿಯನ್ನ ಅವರಿಗೆ ಗೊತ್ತಿತ್ತು. ಇವು 2 ಸಿದ್ಧಿಗಳು ಅವರಲ್ಲಿ ಇದ್ದು. ಈಗ ಅದೇ ರೀತಿ ಇನ್ನೊಬ್ರ ಬಗ್ಗೆ ಹೇಳ್ತಾನೆ. ನಮ್ಮ ಆಂಧ್ರ ಪ್ರದೇಶಕ್ಕೆ ಸೇರಿದಂತ ತ್ರೈಲಿಂಗೇಶ್ವರ ಸ್ವಾಮಿಗಳು ಅಂತ. ತ್ರೈಲಿಂಗೇಶ್ವರ ಸ್ವಾಮಿಗಳು ಕಾಶಿಯಲ್ಲಿ ಇದ್ರು. ತ್ರೈಲಿಂಗೇಶ್ವರ ಸ್ವಾಮಿಗಳು ಕಾಶಿಯಲ್ಲಿ ಇದ್ರು. ಅವರು ಬತ್ತಲೆಯಾಗಿ ಯಾವಾಗ್ಲೂ ಬತ್ತಲೆಯಾಗಿರ್ತಿದ್ರು. ಆವಾಗ ಬ್ರಿಟಿಷ್ ಪೊಲೀಸರುಗಳು ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ, ಇವನು ಬತ್ತಲೆಯಾಗಿ ತಿರುಗಾಡ್ತಾ ಇದ್ದಾನೆ ಅಂತಂದು. ಆಮೇಲೆ ಅವರು ಸ್ವಲ್ಪ ಹೊತ್ತಿಗೆ ಜೈಲಿನ ಮೇಲೆ ನಿಂತ್ಕೊಂಡಿದ್ರು. ಯಾರು ಬಿಡುಗಡೆ ಮಾಡ್ಯಾರ ನಂದು ಅಂತ ಹೇಳಿ ಮತ್ತೆ ತಗೊಂಡ್ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಇಡ್ತಾರೆ. ಆಮೇಲೆ ಮತ್ತೆ ಅವರು ಜೈಲ್ ಮೇಲೆ ಕಟ್ಟಡ ಮೇಲೆ ಇದ್ರು. ಅವಾಗ ನಿನ್ನ ಮತ್ತೆ ಯಾರು ಬಿಡಿಸಿರಿ ನಿನ್ನ ಅಂತಂದು ಮತ್ತೆ ಅವ್ರನ್ನ ತಗೊಂಡೋಗಿ ಮತ್ತೆ ಒಳಗಾಕಿ ಒಬ್ರು ಕಾವಲು ಇಡ್ತಾರೆ. ಅವ ಹೆಂಗ್ ತಪ್ಪಿಸ್ಕೊಂಡು ನೋಡ್ತಾನ ಅಂತಂದು. ಆಮೇಲೆ ಅವ್ರು ಮತ್ತೆ ಮೇಲಿದ್ರು ಅವ್ರು. ಅವಾಗ ಎಲ್ಲಾ ಅಧಿಕಾರಿಗಳು ಕೈ ಮುಗಿತಾರೆ, ಅಪ್ಪ ನೀನ್ ದೊಡ್ಡ ತದಿಯಪ್ಪ, ನಿಮ್ಮ ತಂಟೆ ನಾವು ಬರೋದಿಲ್ಲ ಅಂತಂದು ಕೈ ಮುಗಿತಾರೆ.